ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಇದು ಬಂದು ಸಂಡೇ ವ್ಲಾಗು. ನಾವು ಹಿಂದಿನ ದಿನ ಇಸ್ಕಾನ್ ಮುಗಿಸ್ಕೊಂಡೇ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನೈಟೇ, ಬಟ್ ಆಗಲಿಲ್ಲ. ಬಂದಿದ್ದೇ ಲೇಟ್ ಆಗಿದ್ದರಿಂದ ಬಂದು ರೆಸ್ಟ್ ಮಾಡಿಬಿಟ್ವಿ, ಸಖತ್ ಸ್ಟ್ರೈನ್ ಆಗಿತ್ತು ಅಂತ. ಅದಕ್ಕೆ ಮಾರ್ನಿಂಗ್ ಎದ್ದು ಟಿಫನ್ ಮಾಡಿ ನಾವು ಡೈರೆಕ್ಟು ಡಿ ಮಾರ್ಟ್ಗೆ ಬಂದ್ವಿ. ಅಲ್ಲಿ ನಮಗೆ ಅರುಣ ಅವ್ರ ತಂಗಿ ಮನೆಯಿಂದ ತುಂಬ ನಿಯರೇ ಇತ್ತು ಆಲ್ಮೋಸ್ಟು. ಸೊ ಬೆಳಗ್ಗೆನೇ ಟಿಫನ್ ಮಾಡಿ ಬಂದು ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಾನಂತೂ ಮೈಂಡಲ್ಲಿ ಇಟ್ಕೊಂಬಂದಿದ್ದೆ ಏನೂ ತೊಗೋಬಾರ್ದು ಅಂತ, ಹಂಗೂ ಏನೇನೋ ತೊಗೊಬಿಟ್ಟೆ. ಆ್ಯಂಡ್ ನಮ್ಮ ಪಾಪು ಫುಲ್ ಎಂಜಾಯ್ ಮಾಡ್ತಿದ್ದ ಅಲ್ಲಿ ಮಲಗಿಸಿದ್ದಕ್ಕೆ. ಅವನಿಗೆ ಏನು ಅಂತಲೇ ಗೊತ್ತಿಲ್ಲ, ಅವ್ನ ಖುಷಿ. ಸದ್ಯಕ್ಕೆ ಎಲ್ಲೋದ್ರೂ ಹಠ ಮಾಡಿಲ್ಲ, ಅವನು ಆರಾಮ್ಸ ನೋಡಿಕೊಂಡು ಕೂತಿದ್ದ. ಆ್ಯಂಡ್ ನಮ್ಗೆ ಎತ್ಕೊಂಡೇ ಇರೋಕ್ಕಾಗಲ್ಲ ಅವನ್ನ ಅಂತ ಹೇಳ್ಬಿಟ್ಟು ನಾವು ಈ ಥರ ಅವನ್ನ ಅದಕ್ಕೆ ಕೂರಿಸ್ಬಿಟ್ಟಿದ್ವಿ. ಪಾಪ ಆಟ ಆಡ್ತಿದ್ದ. ಆ್ಯಂಡ್ ಒಬ್ಬರು ಪೀಡಿಯಾಟ್ರಿಷಿಯನ್ ಇದ್ದರು, ಅವರು ಇವಾಗ ಹಾಸ್ಪಿಟಲಲ್ಲಿ ಇಲ್ವಂತೆ, ಬಟ್ ಅವರು ಮಗುನ ನೋಡಿ ಗರ್ಲ್ ಏನೋ ಅಂತ ಹೇಳಿ ಬಂದು ಮಾತಾಡಿಸಿ ಹೆಲ್ದಿ ಆಗಿದ್ದಾನೆ, ಸಾಲಿಡ್ ತಿನ್ನಿಸ್ತಿದ್ದೀರಾ ಅಂತೆಲ್ಲ ಮಾತಾಡಿಸಿ ಕೇಳ್ಕೊಂಡು ಹೋದರು. ಸುಮಾರು ಜನ ಮಾತಾಡ್ಸಿದ್ರು ಅವನ್ನ. ಖುಷಿ ಆಗುತ್ತೆ ಆ ಥರ ಎಲ್ಲಾದರೂ ಹೋದಾಗ ನನ್ನ ಮಗನ ಬಂದು ಮಾತಾಡಿಸ್ತಿದ್ರೆ ಯಾರಾದರೂ. ಆ್ಯಂಡ್ ಏನು ನೋಡ್ತಾನೆ ಅದೆಲ್ಲ ಹಿಡ್ಕೊಂಬಿಡ್ತಿದ್ದ, ಬೇಕು ಬೇಕು ಅಂತ. ಅವರಪ್ಪ ಏನು ಹಿಡ್ಕೊತಾನೆ ಅದನ್ನೆಲ್ಲ ಕೊಡಿಸು 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 ಅಂತ ಹೇಳ್ತಿದ್ರು. ನಾನು ಇನ್ನೂ ಅವ್ನಿಗೆ ಆಟ ಆಡೋ ಏಜ್ ಬಂದಿಲ್ಲ ಅಂತ ಹೇಳಿದ್ರು ಅವರಪ್ಪ. ಎಷ್ಟೊಂದು ಬೊಂಬೆ ಅಂತೆ, ಅವನಿಗೆ ಬಾಟಲ್ಸ್ ಅಂತೆ, ಇನ್ನೂ ಒಂದು ಬಾಟಲಲ್ಲಿ ನೀರೇ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಅವರಪ್ಪ ಏನೇನೋ ತೊಗೊಂಡ್ರು. ಆ್ಯಂಡ್ ತುಂಬ ಶಾಪ್ ಮಾಡಿದ್ವಿ. ನಾನದು ಶಾಪಿಂಗ್ದೊಂದು ವ್ಲಾಗ್ ಮಾಡೋಣ ಅಂದ್ಕೊಂಡೆ. ನಾನು ಡಿಮಾರ್ಟಲ್ಲಿ ಏನೇನು ತೊಗೊಂಬಂದೆ ಅಂತ ಸೀರಿಯಸ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಅಷ್ಟೊಂದು ತೊಗೊತೀನಿ ಅಂತ. ನಾನು ತೊಗೊಂಡ್ರೆ ಏನೋ ಒಂದು 2 ಐಟಮ್ಸ್ ತೊಗೊಬೋದೇನೋ ಅಂತ ಅಂದ್ಕೊಂಡಿದ್ದೆ. ನೋಡಿ 2 ಬ್ಯಾಗ್ ಐಟಮ್ಸ್ ತೊಗೊಂಡೆ ನಾನು. ಆಮೇಲೆ ಆಗಲಿಲ್ಲ ನನಗೆ, ನೋಡ್ತಾಯಿದ್ರೆ ತೊಗೋಬೇಕು ಅಂತ ಅನಿಸುತ್ತೆ ಅಂದ್ಬಿಟ್ಟು ನಾನು ಪಾಪ ಕರ್ಕೊಂಡು ಕಾರಿಗೆ ಬಂದುಬಿಟ್ಟೆ. ಇನ್ನೂ ಅವರ ಅರುಣ ಅವ್ರ ಅತ್ತಿಗೆಯಂದಿರು ಇನ್ನೂ ಯಾರೂ ಬಂದಿಲ್ಲ. ನನ್ನ ಹೆಂಡತಿ ಎಲ್ಲ ಶಾಪಿಂಗ್ ಮಾಡ್ತಾನೆ ಇದ್ದರು. ಆ್ಯಂಡ್ ನಾವು ಮಕ್ಕಳನ್ನ ಯಾರನ್ನೂ ಕರ್ಕೊಂಬಂದಿರಲಿಲ್ಲ. ಮಕ್ಕಳನ್ನೆಲ್ಲ ಮನೆಯಲ್ಲೇ ಬಿಟ್ಟು ನಾವು ಮಾತ್ರ ಬಂದಿದ್ವಿ. ಆಮೇಲೆ ಸುಮ್ಮನೆ ಅದು ಬೇಕು ಇದು ಬೇಕು ಅಂತ ಮಕ್ಕಳು ಹಠ ಮಾಡ್ತಾರೆ ಅಂತ ಹೇಳಿಬಿಟ್ಟು ಮಕ್ಕಳನ್ನೆಲ್ಲ ನಾವು ಮನೆಯಲ್ಲೇ ಬಿಟ್ಬಿಟ್ಟಿದ್ವಿ. ನಾವುಗಳು ಮಾತ್ರ ಬಂದಿದ್ವಿ. ಲಾಸ್ಟಲ್ಲಿ ಮಳೆ ಬರೋಂಗೆ ಆಗ್ಬಿಡ್ತು. ಫುಲ್ಲು ಮಳೆ ಬರೋಂಗೆ ಇರಲಿಲ್ಲ, ಬಟ್ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ವಾಪಸ್ಸು ಹೊರಟ್ವಿ. ಏನ ಅದಕ್ಕೆ ಇಷ್ಟೊಂದು ತುಂಬ್ಕ ಬಂದವ್ರೆ, ಆದ್ರೂ ಕಮ್ಮಿ. ಏ ಕಾರು ಲಗೇಜ್ ಐಟನು ಗೊತ್ತಾಯ್ತಾ ಇಲ್ಲ, ಹೇಳಿರಿ. ಓಹೋ ಬನ್ನಿ ಬನ್ನಿ ಬನ್ನಿ, ಇಷ್ಟೇ ಜನ ಇದ್ದಿದ್ದು. ಎಲ್ಲಿ? ವಾ, ಈಗ ಲಿಕ್ಕಿಗೆ ಬ್ಯಾಡ್ ನ್ಯೂಸು. ಹೋಗಿ ಹೋಗಿ ಒಳಗಡೆ. ಈ ಕಡೆಯಿಂದ ಡಿಮಾರ್ಟಿಗೆ ಹೋಗ್ತಾ 3 ಜನ ಆಟೋದಲ್ಲಿ ಹೋಗಿದ್ವಿ. ಆ ಕಡೆಯಿಂದ ಬರ್ತಾ ನಾವು ಮಳೆ ಬರೋಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲ ಆಟೋ ಹುಡುಕಿ ನಾವು ಬರೋದಕ್ಕಿಂತ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಬಂದುಬಿಡೋಣ, ಜಾಸ್ತಿ ದೂರ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕಾರಲ್ಲೇ ಬಂದುಬಿಟ್ವಿ. ಅದಕ್ಕೆ ಅರುಣ ರೇಗಿಸ್ತಾಯಿದ್ರು, ಲಗೇಜ್ ಆಟೋ ಥರ ತುಂಬ್ಕೊಂಬಂದಿದ್ದೀನಿ ನೋಡಿ ನಾನು ನಿಮ್ಮನ್ನೆಲ್ಲ ಅಂತ. ಆಮೇಲೆ ಮತ್ತೆ ನಾವು ಊರಿಗೆ ಹೋಗ್ಬೇಕಿತ್ತು, ಊರಲ್ಲೊಂದು ಫಂಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು ವಾಪಸ್ ಹೊರಟ್ಬಿಡೋಣ ಬೇಗ ಅಂತ ಹೇಳ್ಬಿಟ್ಟು ಲಗೇಜ್ ಎಲ್ಲ ತೊಗೊಂಡೋಗೋದಕ್ಕೆ ಮೇಲೆ ಬಂದ್ವಿ. ಮಕ್ಕಳೆಲ್ಲ ಲಿಸ್ಟ್ ಮಾಡಿ ಕಳಿಸಿದ್ರು, ನಮ್ಗೆ ಇದು ತೊಗೊಬರ್ಬೇಕು, ನಮ್ಮನ್ನು ಕರ್ಕೊಂಡು ಹೋಗ್ತಿಲ್ವಲ್ಲ ಅಂತ ಹೇಳಿಬಿಟ್ಟು. ಆದರೆ ಸುಮಾರು ಜನಕ್ಕೆ ಸುಮಾರು ಐಟಮ್ಸ್ ತಂದಿರಲಿಲ್ಲ, ಬೇಜಾರಾಗ್ಬಿಟ್ಟಿದ್ರು ಎಲ್ಲ, ತಂದಿಲ್ಲ ಹಾಗೆ ಹೀಗೆ ಅಂತ. ಆಮೇಲೆ ಹೇಗೋ ಸಮಾಧಾನ ಮಾಡಿ ಎಲ್ಲರನ್ನೂ ಹೊರಡೋಣ ಅಂಥೇಳಿ ಹೊರಡ್ತಾ ಇದ್ವಿ. ಆ್ಯಂಡ್ ಅರುಣ ತಂಗಿನೂ ಕೂಡ ಊರಿಗೆ ಬರಬೇಕಿತ್ತು, ಪಾಪು ಇದ್ಲಲ್ಲ, ಪಾಪುನ ಮದ್ದೂರಲ್ಲಿ ಬಿಡಬೇಕಿತ್ತು ಅಂತ ಹೇಳ್ಬಿಟ್ಟು ಅವರು ಕೂಡ ನಮ್ಮ ಜೊತೆಲೇ ಹೊರಟ್ರು. ಸೊ ಅವಳಿಗೆ ಅವರಪ್ಪ ರೆಡಿ ಮಾಡಿದ್ರು, ರೆಡಿ ಮಾಡಿ ಹೊರಡ್ತಾ ಇದ್ವಿ. ಅರುಣ ಹೇಳ್ತಾಯಿದ್ರು ಮುಗೀತು ಟ್ರಿಪ್ಪು ಅಂತ. ನಾನು ಇದೆಲ್ಲ ಟ್ರಿಪ್ಪು, ಇದು ಬರೀ ತಂಗಿ ಮನೆಗೆ ಕರ್ಕೊಂಬಂದಿರೋದಷ್ಟೇ,
ಟ್ರಿಪ್ ಇನ್ನೂ ಇದೆ, ಆಚೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದೆ. ನೆಕ್ಸ್ಟ್ ಮಂತ್ ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು. ಆ್ಯಂಡ್ ಲಗೇಜ್ ಎಲ್ಲ ಪ್ಯಾಕ್ ಆಯಿತು. ಈಗ ಮಳೆ ಬಂತು, ಡಿಸ್ಕಷನ್ ಮಾಡ್ತಾ ಇದ್ವಿ ಯಾರ್ಯಾರು ಯಾವ್ಯಾವ ಕಾರ್ ಅಂತ. ಆಮೇಲೆ ಹೊರಟ್ವಿ ಅಲ್ಲಿಂದ. ಆ ಕಡೆಯಿಂದ ಬರ್ತಾ ಒಬ್ಬರು ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ಕಂಜೆಸ್ಟೆಡ್ ಆಯಿತು ಕಾರಲ್ಲಿ. ಬಟ್ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಬಂದ್ವಿ. ಏನು ಅಷ್ಟೊಂದು ರಿಸ್ಕ್ ಅಂತ ಅನಿಸ್ಲಿಲ್ಲ. ಆಮೇಲೆ ಬರ್ತಾ ನನಗೆ ಬೇರೆ ಸಖತ್ ಸುಸ್ತಾಗ್ಬಿಡ್ತು. ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಹೊರಟಿದ್ದಿದ್ದಲ್ವಾ, ಅದಕ್ಕೆ ಹೊಟ್ಟೆ ಹಸಿತು ಅಂತ ಹೇಳಿಬಿಟ್ಟು ನಾನು ಒಂದು ಕಡೆ ಕಾಫಿ ಏನಾದರೂ ಕುಡಿತೀನಿ ಅಂತ ಹೇಳ್ದೆ ಯಾರೋ ನನಗೆ. ಆಮೇಲೆ ಅವರು 1:30 ಆಗಿಬಿಟ್ಟಿತ್ತಲ್ಲ, ಕಾಫಿ ಏನು ಕುಡಿತೀಯ, ಒಟ್ಟಿಗೆ ಊಟ ಮಾಡಿಬಿಡು, ಏನಾದರೂ ಪಾರ್ಸಲ್ ತೊಗೊಂಬಿಡು ಅಂತ ಕಾರ್ ನಿಲ್ಲಿಸಿದ್ರು. ಅದು ಕಾರ್ ನಿಲ್ಲಿಸಿದ ತಕ್ಷಣ ನಮಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಆಮೇಲೆ ಹೇಗೋ ಕಾರಲ್ಲಿ ಎಮರ್ಜೆನ್ಸಿಗೆ ಅಂತ ನಾನು ಛತ್ರಿ ಇಟ್ಕೊಂಡಿದ್ದೆ, ಹೇಗೋ ಯೂಸ್ ಆಯಿತು ನನಗೆ. ಅದೇ ಅಂದ್ಕೊಂಡೆ, ನಾನು ಈಶಾ ಫೌಂಡೇಶನ್ಗೂ ತೊಗೊಂಡೋಗಿದ್ದೆ, ಅಕಸ್ಮಾತ್ ಪಾಪಗೆ ಬಿಸಿಲಾದ್ರೆ ಅಂತ ಹೇಳಿಬಿಟ್ಟು. ಏನು ಜೋರು ಮಾಡ್ತಿದ್ದ ಪಾಪು, ಹಿಂದೆಗಡೆ ಕೂರಿಸ್ಕೊಂಡಿದ್ರು. ಏನು ಜೋರು ಮಾಡ್ತಿದ್ದ, ಆಟ ಆಡ್ತಿದ್ದ. ಅವ್ರ ಪಪ್ಪನ ಕಾರ್ ಓಡ್ಸೋಕ್ಕೆ ಬಿಡ್ತಿರ್ಲಿಲ್ಲ. ಹೊಡೆದು ಅವ್ರ ಪಪ್ಪನ ಹಿಂಸೆ ಕೊಡ್ತಿದ್ದ. ಹೇಗೆ ಒಂಥರ ಚೆನ್ನಾಗಿತ್ತು. ಆ್ಯಂಡ್ 3 days ಹೇಗೆ ಮುಗ್ದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಬರುವಾಗ ಫುಲ್ಲು ಮಳೆ, ವೆದರ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಹೇಳ್ತಾ ಇದ್ದೆ ನನಗೆ, ಅಯ್ಯೋ ಬರೀ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀರಾ, ಎಲ್ಲೂ ಟ್ರಿಪ್ಪಿಗೆ ಕರ್ಕೊಂಡೋಗಿಲ್ಲ ನನ್ನ ನೀವು ಅಂತ. ಇಲ್ಲ ನೆಕ್ಸ್ಟ್ ಮಂತು ಆಚೆ ಹೋಗ್ಬಿಡೋಣ, ರೆಸಾರ್ಟ್ಗೆ ಹೋಗ್ಬಿಡೋಣ ಅಂತ ಹೇಳ್ತಾಯಿದ್ರು. ನೋಡಬೇಕು ಕರ್ಕೊಂಡು ಹೋಗ್ತಾರಾ, ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ನನಗೆ ಸ್ವಲ್ಪ ಜಾಸ್ತಿ ತಲೆನೋವು ಬಂದುಬಿಡ್ತು. ಒಂದು ಸ್ವಲ್ಪ ಮದ್ದೂರಿಗೆ ಬಂದಾದಮೇಲೆ ಊರಿಗೆ ಹೋಗ್ಬಿಡೋಣ ಅರುಣ ಅವ್ರ ಮನೆಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತಿದ್ದು ಅವರಿಗೂ ಎಲ್ಲ ಪಾಪು ತೋರಿಸ್ಕೊಂಡು ಅರುಣ ಅವ್ರ ಅಪ್ಪಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಆ್ಯಂಡ್ ಅಮ್ಮಂಗೆ ಅವರ ಅಪ್ಪನ ಮನೆಯವರೆಲ್ಲ ಬಂದಿದ್ದರು. ಆಮೇಲೆ ಅವ್ರನ್ನೂ ಎಲ್ಲ ಮಾತಾಡಿಸ್ಕೊಂಡು ಪಾಪುನೆಲ್ಲ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಅವನು ಮಲಗಿದ್ದ ಒಂದು 2 hours, ನಾನು ಅಲ್ಲೇ ಮಲಗಿದ್ದು. ಆಮೇಲೆ ನಾವು ವಾಪಸ್ಸು ನಮ್ಮ ಅಮ್ಮನ ಮನೆಗೆ ಹೊರಟು ಅರುಣ ಅವ್ರ ಮನೆಯಿಂದ. ಅವನಿಗೆ ಫುಲ್ ಖುಷಿಯಾಗ್ಬಿಡ್ತು. ಕಾರಲ್ಲೇ ಕಂಜೆಸ್ಟೆಡ್ ಏರಿಯಲ್ಲಿ ಕೂತು ಅವನಿಗೆ ಥರ ಸಾಕಾಗ್ಬಿಟ್ಟಿತ್ತು. ಆಮೇಲೆ ಅಲ್ಲಿ ನಿಪ್ಪಟ್ಟು ಮಾಡ್ತಾಯಿದ್ರು, ಎಲ್ಲ ಬಿಸಿ ಬಿಸಿ ನಿಪ್ಪಟ್ಟೆಲ್ಲ ತಿಂದ್ಕೊಂಡು ನಾವು ವಾಪಸ್ಸು ಅಲ್ಲಿಂದ ಊರಿಗೆ ಹೊರಟ್ವಿ. ನಿಜ ಅರುಣಂಗೆ ಆ ಥರ ಅವ್ರ ಊರಿಗೆ ಹೊರ್ಟೋಗ್ಬಿಟ್ರೆ ವಾಪಸ್ ಕರ್ಕೊಂಬರೋದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಮನೇಲೂ ಇರೋಲ್ಲ, ಆಮೇಲೆ ವಾಪಸ್ ಬರೋಕ್ಕೆ ಮನಸ್ಸು ಮಾಡಲ್ಲ ಅವರು. ಹೋಗಲೇಬೇಕಾ, ಇವತ್ತು ಇದ್ಬಿಡೋಣ, ನಾಳೆ ಹೋಗೋಣ, ಇವತ್ತು ಇದ್ಬಿಡೋಣ ಅಂತ ಹೇಳ್ತಾಯಿದ್ರು. ನಾನಿಲ್ಲ ನಮ್ಮ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು, ನಂಗೆ ಆಗಲ್ಲ ಅಂತ ಹೇಳಿದೆ. ಅದಕ್ಕೆ ಹಿಂಸೆ ಮಾಡಿ ಹಾಗೂ ಒಂದು 2-3 hours ಕರ್ಕೊಂಡೋಗಿರಲಿಲ್ಲ. 2-3 hours ಮಲ್ಕೊ ನಾನು ಆಚೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದು ಆಮೇಲೆ ವಾಪಸ್ಸು ಹೊರಟ್ವಿ ನಾವು. ಇವ್ರನ್ನ ಮೈಸೂರಿಗೆ ಹೋಗ್ಬೇಕಿತ್ತು, ಅರುಣ ಅವ್ರ ಅಣ್ಣ. ಅದಕ್ಕೆ ಅವ್ರನ್ನ ಮದ್ದೂರಲ್ಲಿ ಡ್ರಾಪ್ ಮಾಡಿದ್ವಿ. ಮದ್ದೂರು ಬಸ್ ಸ್ಟಾಪಲ್ಲಿ ಅವ್ರು ಡೈರೆಕ್ಟ್ ಮೈಸೂರಿಗೆ ಹೋಗ್ತೀವಿ ಅಂತ ಹೇಳಿದ್ರು. ಅವ್ರಿಗೆ ಡ್ರಾಪ್ ಮಾಡಿ ನಾವು ವಾಪಸ್ಸು ಊರಿಗೆ ಹೊರಟು. ಈಗ ಮಳೆ ಬರೋಂಗಿತ್ತು, ಮತ್ತು ಅದಕ್ಕೆ ಲೇಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾವು ವಾಪಸ್ ಅಲ್ಲಿಂದ ಊರಿಗೆ ಹೊರಟು. ಅವನಿಗಂತೂ ಸಾಕಾಗ್ಬಿಟ್ಟಿತ್ತು. ಆಮೇಲೆ ಬಂದ ತಕ್ಷಣ ಅವನಿಗೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಅಮ್ಮ ತಲೆಗೆ ಸ್ನಾನ ಮಾಡಿಸ್ಬಿಡೋಣ ಅವನಿಗೆ ಅಂತ ಹೇಳಿಬಿಟ್ಟು ತಲೆಗೆ ಸ್ನಾನ ಮಾಡಿಸಿದ್ರು. ಫುಲ್ ಅಮ್ಮನ ನೋಡ್ಬಿಟ್ಟು ಖುಷಿಯಾಗ್ಬಿಟ್ಟಿದ್ದ, ಅಮ್ಮನ ಜೊತೆ ಆಟ ಆಡ್ತಿದ್ದ. ಹಿಂಗೆ ನಮ್ಮ ಅಮ್ಮ ನೋಡ್ಬಿಟ್ರಂತೂ ಫುಲ್ಲು ಖುಷಿ ಅವನಿಗೆ. ಆಮೇಲೆ ಸ್ನಾನ ಮಾಡಿಸಿರ್ಲಿಲ್ಲ ಅವನಿಗೆ ಬೆಳಿಗ್ಗೆ ಬರ್ತಾ, ಅದಕ್ಕೆ ಮೈನೋ ಬಂದಿರುತ್ತೆ, ಆಚೆ ಎಲ್ಲ ಸುತ್ತಾಡಿದ್ದಾನೆ ಅಂತ ಹೇಳಿಬಿಟ್ಟು ಸ್ನಾನ ಮಾಡಿಸಿದ್ವಿ. ನನಗಂತೂ ತುಂಬ ತಲೆನೋವು ಬಂದುಬಿಟ್ಟಿತ್ತು. ನಾನು ಬಂದು ಟ್ಯಾಬ್ಲೆಟ್ ತೊಗೊಂಡು ಕಾಫಿ ಕುಡಿದು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟೆ. ಆಮೇಲೆ ಎದ್ದು ಸ್ನಾನ ಮಾಡಿದೆ ನಾನು. ಖುಷಿಯಾಗ್ಬಿಟ್ಟಿದ್ದಾನೆ ನೋಡಿ, ನಮ್ಮಮ್ಮ ಜೊತೆ ಹೆಂಗೆ ಆಟ ಆಡ್ತಿದ್ದಾನೆ. ಆಮೇಲೆ ಥ್ಯಾಂಕ್ ಯು ಅಂತ ಹೇಳಿದ್ರೆ ಕೈ ಕೊಡೋದು ಕಲ್ತ್ಬಿಟ್ಟಿದ್ದಾನೆ ಇವಾಗ. ಅಪ್ಪಂಗೆ ಅಮ್ಮಂಗೆ ಎಲ್ಲ ಅಮ್ಮ ಹೇಳಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಇವಾಗ ಥ್ಯಾಂಕ್ ಯು ಅಂತಂದರೆ ಕೈ ಕೊಡ್ತಾನೆ. ಏನೋ ಹೊಸದೆಲ್ಲ ಕಲಿತಾ ಇದ್ದಾನೆ ನಮ್ಮ ಪಾಪು. ಆ್ಯಂಡ್ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ ಎಲ್ಲರನ್ನೂ. ಅಲ್ಲಿ ತನಕ ನೋಡ್ತಾ ಇರಿ ನನ್ನ ವ್ಲಾಗ್ನ. ಬಾಯ್.